ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗುರುಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾ ಮಾಡತ್ತಿರೋ ರೆಸಿಪಿ ಹೆಸರು ರಾಜ್ಮಾ ಅಂತ. ಉತ್ತರ ಕರ್ನಾಟಕದೊಳಗೆ ನಾವು ಇದನ್ನು ಅಲಸಂದಿ ಕಾಳು ಅಂತೀವಿ, ಬಟ್ ನಾರ್ತ್ ಇಂಡಿಯಾ ಒಳಗೆ ಇದನ್ನು ರಾಜ್ಮಾ ಅಂತ ಹೇಳ್ತಾರೆ. ಇದು ನಾರ್ಮಲ್ ನಮ್ಮ ಕಡೆ ಏನು ಸೈಜ್ ಸಿಗ್ತೈತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಿರ್ತೈತಿ. ಕಿಡ್ನಿ ಬೀನ್ಸ್ ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ಪ್ರೋಟೀನ್ ಒಳಗೂ ರಿಚ್ ಇರ್ತೈತಿ ಮತ್ತು ಭಾಳ ಹೆಲ್ದಿ ಇರ್ತೈತಿ. ಇದು ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ಇವತ್ತಿನ ಚಾನಲ್ ಒಳಗೆ ನಾವು ನೋಡೋಣ ಅಂತ. ಮೊದಲಿಗೆ ನಾನು 1 ಕಪ್ ರಾಜ್ಮಾನ ಒಂದು 7ರಿಂದ 8 ತಾಸು ಇದನ್ನು ಚಲೋ ತಂಗ ನೀರೊಳಗೆ ನೆನೆಸಿಡ್ಬೇಕು. ಇದು ಆ್ಯಕ್ಚುಲಿ ಸ್ವಲ್ಪ ರೆಡ್ಡಿಶ್ ಪಿಂಕ್ ಕಲರ್ ಇರ್ತೈತಿ. ನೀರೊಳಗೆ ನೆನೆಸಿದ್ ಕೂಡ ಅದು ಕಲರ್ ಬಿಟ್ಬಿಡ್ತೈತಿ, ಈ ಟೈಪ್. ಇದನ್ನು ನಾನು ಏನು ಮಾಡೀನಿ, ಕುಕ್ಕರ್ ಒಳಗೆ ಹಾಕಿ ಇದು ಮುಳುಗುವಷ್ಟು ನೀರು ಹಾಕಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 3ರಿಂದ 4 ಸೀಟಿ ಹಾಕಿದರೆ ಸಾಕು. ನೀವೇನಾದರೂ ಕಡಿಮೆ ನೆನೆಸಿಟ್ರೆ ಜಾಸ್ತಿ ಸೀಟಿ ಬೇಕಾಗ್ತೈತಿ. ಜಾಸ್ತಿ ನೆನೆಸಿಟ್ಟು ಚಲೋನೂ ಆಗ್ತೈತಿ ಮತ್ತು ರುಚಿನೂ ಆಗ್ತೈತಿ. ಆಮೇಲೆ ಒಂದು ಬಾಳಿಗೆ ತೊಗೊಂಡೇನೆ ನಾನು. ಬಾಳಿಗೊಳಗೆ ಒಂಚೂರು ಒಂದು 2ರಿಂದ 3 ಚಮಚ ಅಷ್ಟು ಎಣ್ಣೆ ಹಾಕತ್ತೀನಿ. ಎಣ್ಣೆ ಹಾಕಿ ಒಂದು ಉದ್ದಗೆ ಹೆಚ್ಚುವಂಥ ಉಳ್ಳಾಗಡ್ಡಿನ, ಇದು 2 ಜನಕ್ಕೆ ಮಾಡತ್ತೀನಿ ನಾನು, ಅದ್ರ ಸಂಬಂಧ ಇದು ಒಂದು ಉಳ್ಳಾಗಡ್ಡಿ ತೊಗೊಂಡಿನಿ. ಒಂದು ಉಳ್ಳಾಗಡ್ಡಿನ ಉದ್ದುದ್ದು ಹೆಚ್ಚಿಕೊಂಡು ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು. ನೋಡಿರಿ, ಈ ಟೈಪ್ ಹಾಕ್ಬೇಕು. ಈ ಟೈಪ್ ಆದಮೇಲೆ ಇದನ್ನು ನೀರು ಹಾಕ್ಲಾರ್ದ ಮಿಕ್ಸಿ ಹಾಕಿರಿ. ಬೇಕಂದ್ರೆ ನೀರು ಹಾಕ್ಬೋದು ನೀವು. ಅದು ಎಣ್ಣೆ ಒಳಗೆ ಹಾಕಿದಾಗ ಸಿಡಿತೈತಿ ಅಂತ ಹಾಕೋಂಗಿಲ್ಲ, ಅಷ್ಟು ಮಿಕ್ಸಿ ಮಾಡಿ ಇಟ್ಕೋರಿ ಅದನ್ನು. ಆಮೇಲೆ ಬಾಳಿಕೆ ಒಳಗೆ ಏನು ಮಾಡೀನಿ, ಸ್ವಲ್ಪ ನಾನು ಒಂದಿಷ್ಟು ಒಣ ಮಸಾಲೆನ ಹಾಕಿ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಒಂದು 2 ಚಮಚ ಹಾಕತ್ತೀನಿ ನಾನು. ಪೂರ್ತಿ ರೆಸಿಪಿನೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ನೋಡ್ಬೋದು. ಅದ್ರೊಳಗೆ ಪೂರ್ತಿ ಡೀಟೇಲಾಗಿ ನಾನು ಹೇಳಿರ್ತೀನಿ, ಅಲ್ಲಿ ಚೆಕ್ ಮಾಡಿರಿ. ಇದನ್ನು ಪೂರ್ತಿ ಹಸಿ ವಾಸನೆ ಹೋಗೋ ತನಕ ಚಲೋ ತಂಗ ಫ್ರೈ ಮಾಡ್ಕೊರಿ. ನೋಡಿರಿ, ಈ ಟೈಪ್ ಅದ ಫ್ರೈ ಆಗಬೇಕು. ಇದಾದಮೇಲೆ 2 ಟೊಮೆಟೊನ ಚಲೋ ತಂಗ ಮಿಕ್ಸಿ ಮಾಡ್ಕೊಂಡು ಪೂರ್ತಿ ಪೇಸ್ಟಾಗಿ ಮಾಡ್ಕೊಂಡು ಈ ಟೈಪ್ ಇದ್ರೊಳಗೆ ಹಾಕಿದ್ನೂ ಫ್ರೈ ಮಾಡ್ಕೊಳತ್ತೀನಿ. ಇದನ್ನು ಮುಚ್ಚಿಟ್ಟು ಬೇಯಿಸೋದ್ರಿಂದ ಏನಾಗ್ತೈತೆ ಅಂದರೆ ಜಲ್ದಿನೇ ಬೇಯ್ತೈತಿ ಮತ್ತು ಹೊತ್ತಂಗಿಲ್ಲ. ಇದು ನೋಡಿರಿ, ಒಂದು 2ರಿಂದ 3 ನಿಮಿಷ ಒಳಗೆ ಇದು ಟೊಮೆಟೊ ಈ ಟೈಪ್ ಎಣ್ಣೆನೂ ಎಲ್ಲ ಬಿಟ್ಬಿಟ್ಟಿರ್ತೈತಿ ಮತ್ತು ಈ ಟೈಪ್ ಚಲೋ ವಾಸನೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನ ಹುರ್ಕೋರಿ. ಆಮೇಲೆ ಇಲ್ಲೇನು ತೋರಿಸಲ್ಲ ನಾನು, ಇದೆಲ್ಲ ಮಸಾಲಾನು ಇದಕ್ಕೆ ಹಾಕತ್ತೀನಿ. ಇದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. ನಿಮ್ಗೇನಾದರೂ ಹೊತ್ತಾತೈತಿ ಅನಿಸಿದ್ರೆ ಏನು ಮಾಡಿರಿ, ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಬೋದು ನೀವು ಅದಕ್ಕೆ. ಅದು ಬಿಸಿ ನೀರು ಹಾಕಿದ್ರೆ ಇನ್ನೂ ಚಲೋ. ಈ ಟೈಪ್ ನೋಡಿರಿ, ಈ ಟೈಪ್ ಆಗ್ತೈತದ. ಇದಕ್ಕೆ ನಾನು ಏನು ಮಾಡೀನಿ, ಉಳ್ಳಾಗಡ್ಡಿನೇನು ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನೇ ಇದಕ್ಕೆ ಹಾಕತ್ತೀನಿ. ಭಾಳ ಸಿಂಪಲ್ ರೆಸಿಪಿ ಇರ್ತೈತಿ. ಒಂದು 10ರಿಂದ 15 ನಿಮಿಷ ಒಳಗೆ ಆಗ್ತೈತಿ ನೋಡಿರಿ. ಇದು ನೋಡ್ಬೋದು, ಎಲ್ಲ ಪೂರ್ತಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಟೆಲ್ಲ ಚಲೋ ಕಾಣತೈತಿ. ಹೊತ್ತಾತೈತಿ ಅಂತ ನಿಮ್ಗೆ ಏನಾದ್ರು ಅನಿಸಿದ್ರೆ ಅಷ್ಟೇ ನೀರು ಹಾಕಿರಿ, ಇಲ್ಲಾಂದ್ರೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರಾಜ್ಮಾ ಏನಿರ್ತದಲ್ಲ ಅದ್ರದ್ದು ನಾವು ನೀರು ಹಾಕೋರದೇ ಅದಕ್ಕೆ. ನೋಡಿ, ಟಪ್ ಒಂಚೂರು ನೀರು ಹಾಕಿ ನಾನಿಲ್ಲಿ ಹಾಕಿ ಒಂದು 2ರಿಂದ 5 ನಿಮಿಷ ಬೇಯಿಸಾತೀನಿ. ಪೂರ್ತಿ ಎಣ್ಣೆ ಎಲ್ಲನೂ ಚಲೋ ಬಿಟ್ಕೊಂಡ್ಮೇಲೆ ಅದು ರಾಜ್ಮಾಯನ್ನು ಕುದಿಸಿಟ್ಕೊಂಡಿದ್ವಲ್ಲ ಅದನ್ನು ನೀರು ಚೆಲ್ಲಕ್ಕೆ ಹೋಗ್ಬೇಡ್ರಿ. ಅದು ನೀರಿಂದನೇ ಇದು ಫ್ಲೇವರ್ ಬರೋದು. ಅದು ಗ್ರೇವಿ ಏನು ಥಿಕ್ ಆಗ್ತಿರಲ್ಲ, ಗಟ್ಟಿ ಆಗಕ್ಕೆ ರೀಸನ್ನ ಅದ್ರ ನೀರು ಒಟ್ಟ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಹಂಗಂತೇಳಿ ಪೂರ್ತಿನೂ ನೀರು ಹಾಕಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಎಷ್ಟು ಬೇಕಷ್ಟು ಫಸ್ಟಿಗೆ ನೀರು ಹಾಕೋರಿ, ಅದೇನು ಉಳಿದಿದ್ದ ನೀರು ಹಂಗೆ ಇಟ್ಕೊಂಡಿರಿ. ನಿಮ್ಗೇನಾದರೂ ಇನ್ನೂ ಗ್ರೇವಿ ತೆಳ್ಳಗೆ ಬೇಕು, ಸ್ವಲ್ಪ ಜಾಸ್ತಿ ಥಿಕ್ ಬೇಕಂದ್ರೆ ಅದ್ರ ಪ್ರಕಾರ ನೀವು ನೀರು ಹಾಕ್ಬೋದು. ಮತ್ತು ಇದಕ್ಕೆ ನಾನು ಏನು ಮಾಡೀನಿ, ಒಂದು ಬಟಾಟಿನ ಕುದಿಸಿ ಬಟಾಟಿನೂ ಹಾಕೀನಿ. ಬಟಾಟೆ ಹಾಕೋದ್ರಿಂದ ರುಚಿನೂ ಆಗ್ತೈತಿ ಮತ್ತು ಗ್ರೇವಿ ಸೇಮ್ ನೀವು ರೆಸ್ಟೋರೆಂಟ್ ಒಳಗೆ ಹೆಂಗೆ ತಿಂತೀರಲ್ಲ ಸೇಮ್ ಅದೇ ರುಚಿ ಬರ್ತೈತಿ, ಅದೇ ಸ್ಟೈಲ್ ಒಳಗೆ ಬರ್ತೈತಿ. ಇದು ನೀವು ಪರೋಟ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆ ತಿನ್ಬೋದು. ಭಾಳ ಸಿಂಪಲ್ಲ ಮತ್ತು ಭಾಳ ರುಚಿ ಆಗ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿನ. ಡಬ್ಬಿಗೂ ತೊಗೊಂಡು ಹೋಗ್ಬೋದು. ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕಸೂರಿ ಮೇಥಿ ಇರ್ತೈತಲ್ಲ ಅದನ್ನು ಲೈಟಾಗಿ ಹುರ್ಕೊಂಡೆ ಇದಕ್ಕೆ ಹಾಕತ್ತೀನಿ. ಅದನ್ನು ಹಾಕೋದ್ರಿಂದ ಇನ್ನೂ ರುಚಿ ಆಗ್ತೈತಿ. ಟ್ರೈ ಮಾಡಿರಿ ಈ ರೆಸಿಪಿ ನೀವು. ನಿಮ್ಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.